ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ನಾಲಿಗೆ ಹಿಡಿತವಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಉತ್ತರ ಕೊಡಬೇಕಾ? ಮಾತಿಂದ ದೊಡ್ಡವರಾಗಲ್ಲ, ನಡತೆಯಿಂದ ದೊಡ್ಡವರಾಗಬೇಕು. ಕೊಚ್ಚೆ ಮಾತಿಗೆ ಚಲುವರಾಯಸ್ವಾಮಿ ತಿರುಗೇಟು. ಕಮಲ ಅರಳೋದು ಕೊಚ್ಚೆಯಲ್ಲೇ ತಾನೇ. ಕುಮಾರಸ್ವಾಮಿ ನಾನು ಕಮಲ ಅಂದುಕೊಂಡಿದ್ದಾರಾ? ದೂರ ಹೋದಾಗ ಆಪಾದನೆ ಬೇಡ, ಚರ್ಚೆಗೆ ಕರೆದ ಪುಟ್ಟಣ್ಣ. ಯಾರೂ ಸಹ ನನ್ನನ್ನು ಚುನಾವಣೆಗೆ ಬನ್ನಿ ಎಂದು ಕರೆದಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷನಾಗಿದ್ರು ಪ್ರಚಾರದ ಪಟ್ಟಿಯಿಂದ ತೆಗೆದಿದ್ದಾರೆ. ಮಂಗಳೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಪ್ರತಿಕ್ರಿಯೆ. ಪ್ರಥಮ ವರದಿಯಲ್ಲಿ ಕೋವಿಡ್ ಸಂದರ್ಭದ ಅವ್ಯವಹಾರಗಳು ಸ್ಪಷ್ಟ, ನಿಯಮಬದ್ಧವಾಗಿ ಕಾನೂನು ಪ್ರಕಾರ ತನಿಖೆ. ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಕೋವಿಡ್ ಸಂದರ್ಭದಲ್ಲಿ ಜೀವ ಉಳಿಸುವ ಕೆಲಸ ಮಾಡಿದ್ದೇವೆ, ಜನರ ಡೈವರ್ಟ್ ಮಾಡಲು ಹಗರಣ ನಡೆದಿದೆ ಎಂಬ ಮಾತು. ಸರ್ಕಾರ ಬೀಳಿಸುವ ಕೆಲಸ ಮಾಡ್ತಿಲ್ಲ ಎಂದ ಬಿಎಸ್ವೈ. ಫಿಫ್ಟಿ 50 ಅನುಪಾತದಲ್ಲಿ ಕಾನೂನು ಬಾಹಿರ ಸೈಟ್ ಹಂಚಿಕೆ ಆರೋಪ. ಮೂಡಾ ಮಾಜಿ ಆಯುಕ್ತರಿಗೆ ಲೋಕಾಯುಕ್ತ ನೋಟಿಸ್. ಇಡಿ ತನಿಖೆ ಬಳಿಕ ಲೋಕಾಯುಕ್ತಕ್ಕೆ ಹಾಜರಾಗಲಿರುವ ನಟೇಶ್. ರೈತರನ್ನ ಒಕ್ಕಲೆಬ್ಬಿಸುವ ವಕ್ಫ್ ಬೋರ್ಡ್ ಒಕ್ಕರಿಸಿದೆ. ಲಿಂಗಸಗೂರಿನಲ್ಲಿ ವೈರಸ್ ಕ್ಯಾನ್ಸರ್ನಂತೆ ಹರಡಿದೆ. ಸೊಕ್ಕನ್ನು ಮುರಿಯಲು ಎಲ್ಲ ಮಠಾಧೀಶರು ಒಂದಾಗಿ ಎಂದು ಮುತಾಲಿಕ್ ಕರೆ. ವಿವಾದಿತ ಜಮೀನು ಫಕೀರ್ ಇನಂತಿಯಾಗಿದ್ದು ವಕ್ಫ್ ಆಸ್ತಿ. ಎರಡು ಸಮುದಾಯಗಳ ಮಧ್ಯೆ ವಾಗ್ವಾದಕ್ಕೆ ಕಾರಣ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ವಿವಾದಕ್ಕೆ ಡಿಸಿ ಪ್ರತಿಕ್ರಿಯೆ. ಮಾರುಕಟ್ಟೆಯಲ್ಲಿ 400 ರೂಪಾಯಿ ಗಡಿ ದಾಟಿದ 1 ಕೆಜಿ ಬೆಳ್ಳುಳ್ಳಿ. ಮಹಿಳೆಯನ್ನ ಯಾಮಾರಿಸಿ 40,000 ರೂಪಾಯಿ ಬೆಲೆ ಬಾಳುವ ಬೆಳ್ಳುಳ್ಳಿ ಕದ್ದ ಕಳ್ಳರು. ಚಿಕ್ಕಬಳ್ಳಾಪುರ ಸಂತೆ ಮಾರುಕಟ್ಟೆಯಲ್ಲಿ ಘಟನೆ. ಬಸವನಗುಡಿಯ ಐತಿಹಾಸಿಕ ಪರಿಷೆಗೆ ದಿನಗಣನೆ. ಇದೇ ನವೆಂಬರ್ 25-26ರಂದು ಕಡಲೆಕಾಯಿ ಪರಿಷೆಗೆ ವ್ಯಾಪಾರಿಗಳಿಂದ ಸುಂಕ ವಸೂಲಾತಿಗೆ ಬ್ರೇಕ್. ರೈತರ ರಸ್ತೆಗಳಲ್ಲಿ ವಿಂಡ್ ಪವರ್ ಕಂಪನಿ ವಾಹನಗಳ ಅನಧಿಕೃತ ಓಡಾಟ. ಗದಗದಲ್ಲಿ ಲಾರಿಗಳನ್ನು ಹಿಡಿದು ನಿಲ್ಲಿಸಿದ ಅನ್ನದಾತರು. ದಬ್ಬಾಳಿಕೆಗೆ ಬೇಸತ್ತ ರೈತರಿಂದ ಸೂಕ್ತ ಪರಿಹಾರಕ್ಕೆ ಆಗ್ರಹ. ನಿಜವಾದ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿದ ವಂಚಕ. ಡಿಜಿಟಲ್ ಅರೆಸ್ಟ್ಗೆ ಯತ್ನಿಸಿ ತಾನೇ ಲಾಕ್ ಆದ. ಕೇರಳದ ತ್ರಿಶೂರ್ ನಗರದಲ್ಲಿ ಸೈಬರ್ ಎಸ್ಐ ಸಂಭಾಷಣೆಯ ವಿಡಿಯೋ ವೈರಲ್. ಮೂರು ದೇಶಗಳ ಪ್ರವಾಸ ಕೈಗೊಂಡ ಮೋದಿ. 17 ವರ್ಷಗಳ ನಂತರ ನೈಜೀರಿಯಾಕ್ಕೆ ಭೇಟಿ ನೀಡಿದ ಪ್ರಧಾನಿ. ಬ್ರೆಜಿಲ್ನಲ್ಲಿ ನಡೆಯುವ G20 ಶೃಂಗಸಭೆಯಲ್ಲೂ ಭಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.